ಭವೆ असतो मा तादात्मानं सृजाम्यहं परित्राणाय साधूनां विनाशाय च दुष्कृतं धर्म संस्थापनार्थाय संभवामि युगे युगे. ವಿಶ್ವಕಂಡ ಮಹಾನ್ ಸಂತ, ಆಧ್ಯಾತ್ಮದ ಸಾರವನ್ನು ಉಣಬಡಿಸಿದ ಆಧ್ಯಾತ್ಮ ವಿಹಾರಿ, ನಡೆನುಡಿಯಿಂದಲೇ ಸರ್ವ ಜನರ ಹೃನ್ಮನಗಳಲ್ಲಿ ನೆಲೆಸಿರುವ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಜ್ಞಾನದ ಬೆಳಕನ್ನು ಎಲ್ಲೆಡೆ ಪಸರಿಸಿದ ಜ್ಞಾನಯೋಗಿ, ತಮ್ಮ ಪ್ರವಚನಗಳಿಂದಲೇ ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯ ಸೆಲೆಯಾದ ಮಹಾನ್ ಮಾನವತಾವಾದಿ, ಇಹಪರದ ಭೋಗಗಳನ್ನು ಶತಮಾನಕ್ಕೊಬ್ಬ ಸಂತ, ಲಕ್ಷಕ್ಕೊಬ್ಬ ಸಂತ. 12ನೇ ಶತಮಾನದ ನಂತರ 16ನೇ ಶತಮಾನದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳು ಹಲವಾರು ಪವಾಡ ಪುರುಷರನ್ನ, ಸಂತರನ್ನ, ಶರಣರನ್ನ, ಕಾಯಕ ಯೋಗಿಗಳನ್ನ, ಸಾಧಕರನ್ನ ಕೊಟ್ಟದ್ದು ಭಾರತ ದೇಶದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂತರನ್ನ ಒಳಗೊಂಡಂತ ರಾಜ್ಯ ಕರ್ನಾಟಕ. ಕರ್ನಾಟಕದ ಶರಣರ ಬೀಡು ಕಲಬುರಗಿ ಶರಣರ ಬೀಡೆ ಇತ್ತು. ಅಂತ ಪುಣ್ಯಕ್ಷೇತ್ರವಾದ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ನೀಲೂರಿನಲ್ಲಿ ಶಿವಶರಣೆ ನಿಶ್ಚಲ ಭಕ್ತಿಯನ್ನ ತೋರಿದವಳು ಶಿವಶರಣೆ ನಿಂಬಕ್ಕ. ಯಾವಾಗ ಅಫ್ಜಲ್ಪುರದಿಂದ ಹೊರಟಂತ ಈ ಜಾಗೃತ ಪ್ರತಿ ಜಿಲ್ಲೆ, ತಾಲೂಕು, ಗ್ರಾಮಗಳಿಗೂ ಶರಣೆಯ ಪವಾಡಗಳು ಮತ್ತೆ ಬರ್ತಾ ಇದೆ. 20ನೇ ಶತಮಾನದಲ್ಲಿ ನಡೆದಾಡೋ ದೇವರನ್ನ ಕೊಟ್ಟಂತ ಬಿಜಾಪುರ ಜಿಲ್ಲೆಯ ಬಿಜ್ಜರಿಗೆಯಲ್ಲಿ ಜನಿಸಿದಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರ ಇವತ್ತು ಕಣ್ಮರೆಯಾದರೂ ಕೂಡ ಮಕ್ಕಳ ಮೂಲಕ, ರೂಪಕ ಮೂಲಕ, ಹಾಡಿನ ಮೂಲಕ, ಪ್ರವಚನ ಮೂಲಕ ಮತ್ತೆ ಮತ್ತೆ ಎದ್ದು ಬರ್ತಾ ಇದ್ದಾರೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು. ಇಂದಿನ ಮಕ್ಕಳಲ್ಲಿ ಧಾರ್ಮಿಕ ಭಾವನೆಗಳು ಬಿತ್ತಲಿಕ್ಕೆ ಈ ರೂಪಕಗಳು ಬಹಳ ಸಹಕಾರಿಯಾಗುತ್ತವೆ. ಹಿಂದಂತರೂ 12ನೇ ಶತಮಾನದಲ್ಲಿ ಏನಾಯಿತು ಅನ್ನೋದು ಇಂದಿನ ಮಕ್ಕಳಿಗೆ ತಿಳಿತಾ ಇಲ್ಲ. 196 ಶರಣರನ್ನ ಅನುಭಾವ ಮಂಟಪದಲ್ಲಿ ಒಂದುಗೂಡಿಸಿ यशचिंतते मनाच दरिद्र झाले तर किती आम्हाला मिळाले तरी काय उपयोग आहे. आम्ही श्रीमंत होऊ शकत नाही. ಜಾತಿ ಜಾತಿಗಳನ್ನ ನಾ ಮೇಲು ನೀ ಮೇಲು, ನೀ ಕೀಳು ಅಸ್ಪೃಶ್ಯತೆ ಜೊತೆ ಹೋರಾಡಿದವರು ಬಸವಣ್ಣ. ಶಾಂತಿಯ ಸಾರಿದವರು ಬಸವಣ್ಣ. ಕಾಯಕವೇ ಕೈಲಾಸವೆಂದು ಸಾರಿದ ಬಸವಣ್ಣ. ದಾಸೋಹ, ಜ್ಞಾನ ದಾಸೋಹ ನಿರಂತರವಾಗಿ 12ನೇ ಶತಮಾನದಿಂದ 16ನೇ ಶತಮಾನದವರೆಗೆ, ಹಾನಗಲ್ಲದ ಕುಮಾರಸ್ವಾಮಿಗಳವರೆಗೆ ದಾಸೋಹದ ಹಾಕಿಕೊಟ್ಟವರೇ ಪದ್ಧತಿ.
ಶಿವಶರಣೆ, ದಾನಮ್ಮ, ಅನ್ನದಾನೇಶ್ವರಿ, ಅದ ನಾವು ಏನು ಮಾಡಿದರೂ ಖಾಯಮಾಗಿ ಹಾಗೆ ಇರುವುದಿಲ್ಲ. ಇಡೀ ಬಿಜಾಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಬಸವನ ಬಾಗೇವಾಡಿ, ಇಂಗಳೇಶ್ವರ, ಶಿವಮೊಗ್ಗ, ಉಳವಿ, ಹುಬ್ಬಳ್ಳಿ, ಸೊಲ್ಲಾಪುರದವರೆಗೆ ಶರಣರೆಲ್ಲ ಕ್ರಾಂತಿಯ ಜ್ವಾಲೆಗೆ ಬೆಂದು ಹರಿದು ಹೊಂಚಿ ಹೋಗುವ ಸಮಯದಲ್ಲಿ ನೆಲ್ಲೂರು ನಿಂಬೆಕ್ಕ ಅವನ ಪುತ್ರ ಶಿವಕುಮಾರ ಕೂಡ ಹೋರಾಡಿ ವೀರ ಮರಣ ಅಪ್ಪಿದಂಥ ಕರುಣಾಜನಕ ಕಥೆಗಳು ಇಂದಿಗೂ ಕೂಡ ಕಲಬುರಗಿಯಲ್ಲಿ ನಿನಾದ ಮೊಳಗ್ತಾ ಇವೆ. ಅವಳು ರಕ್ಷಣೆ ಮಾಡಿದಂಥ ವಚನಗಳು ನಮಗೆ ಇವತ್ತಿಗೂ ಕೂಡ ಸಿಗುತ್ತವೆ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ವಚನಗಳನ್ನು ರಚನೆ ಮಾಡಿದರು. ಅವುಗಳನ್ನು ಹಲವಾರು ಶರಣರ ವಚನಗಳನ್ನು ರಕ್ಷಣೆ ಮಾಡುವುದೇ ದೊಡ್ಡ ಜವಾಬ್ದಾರಿಯಾಗಿತ್ತು. ಅವಳ ಕೊನೆಯ ಸಂದೇಶ ಸರ್ವಧರ್ಮಗಳನ್ನು ಒಗ್ಗೂಡಿಸುವುದು, ವಚನಗಳ ರಕ್ಷಣೆ ಮಾಡುವುದೇ ಮುಖ್ಯ ಗುರಿಯಾಗಿತ್ತು. ನಿತ್ಯ ದಾಸೋಹದ ಜಂಗಮ ಸೇವೆಯೇ ಪರಮ ಆದ್ಯತೆಯಾಗಿತ್ತು. ಎಲ್ಲರೂ ದಾಸೋಹದ ಪ್ರಾಮುಖ್ಯತೆ ಕೊಟ್ಟರೆ ಮನಸ್ಸಿನ ದಾಸೋಹವನ್ನು, ವ್ಯಾಕುಲತೆಯನ್ನು, ಖಿನ್ನತೆಯನ್ನು ಕಳೀಲಿಕ್ಕೆ ಬಹಳಷ್ಟು ಪರಿಶ್ರಮ ಕೊಟ್ಟಳು ನೆಲ್ಲೂರು ನಿಂಬೆಕ್ಕ. ಇವತ್ತೆಲ್ಲ 196 ಶರಣರ ಹೆಸರುಗಳು ನೆನಪಿಗೆ ಬರ್ತಾ ಇಲ್ಲ. ಕನ್ನಡ ನಾಡಿನಲ್ಲಿ ಅದೆಷ್ಟು ಶರಣರು ಆಗಿ ಹೋದರು ಅನ್ನೋದು ನಮಗೆ ಲೆಕ್ಕನೇ ಸಿಗ್ತಾ ಇಲ್ಲ. ಅವರ ಹೆಸರುಗಳು ಕೂಡ ನೆನಪಿಗೆ ಬರ್ತಾ ಇಲ್ಲ. ಇನ್ನು ವಚನಗಳು ಆದರೂ ಹೇಗೆ ನಮಗೆ ಕಂಠಪಾಠವಾದೀತು. ವೀರಶೈವ ಧರ್ಮದ ಲಿಂಗ ಪೂಜೆ, ನಿಷ್ಠೆ ಬಗ್ಗೆ, ಕಾಯಕ ಬಗ್ಗೆ ಆಗಿ ಹೋದವರು ಶರಣರಲ್ಲಿ ಬಹಳಷ್ಟು. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋವರು ನೋಡಯ್ಯ, ಉರಿಲಿಂಗ ದೇವ. ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. ಉರಿಲಿಂಗ ದೇವರು ಹೇಳ್ತಾರೆ, ಈ ಲೋಕದಂತೆ ಅವರು ಯಾವತ್ತೂ ಬರಲ್ಲ. ಲೋಕದ ಜನರಂತೆ ಶರಣರು ಮಾತ್ರ ಇರಲ್ಲ. ಲೋಕದಂತೆ ಜನರೂಢಿಯಂತೆ ಅವರೆಂದೂ ಸಮಾಧಿ ಮರಣಗಳನ್ನು ಹೊಂದಲ್ಲ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಎಲ್ಲವೂ ವಿಶೇಷವಾಗಿ ಶರಣರಿರ್ತಾರೆ. ಯಾರ ಕೈಗೆ ನಿಲುಕದಂತೆ ತಮ್ಮ ಸೇವೆಯನ್ನು ಈ ಜಗತ್ತಿಗೆ ಶಾಂತಿಯನ್ನು ಸಾರಿ ಸಾರಿ ಹೋದಂಥ ಉರುಲಿಂಗ ಪೆದ್ದ ಅಂತ ಕನ್ಸ್ಕೊಂಡ್ರು. ತನ್ನ ಗುರುವಿನ ಹೆಸರನ್ನೇ ಮೊದಲಿಗೆ ಇಟ್ಕೊಂಡು ಪೆದ್ದ ಅನ್ನಿಸ್ಕೊಂಡು ಎಂಥ ಅದ್ಭುತ ವಚನನ ಕೊಟ್ಟರು. ಅಂಥ ಶಿವಶರಣರಲ್ಲಿ ಉರಲಿಂಗ ಪೆದ್ದ ತನ್ನ ವಚನದಲ್ಲಿ ಸಾಕಷ್ಟು ವಿವರಣೆಯನ್ನು ಮಾಡ್ತಾರೆ. ಮಹಾತ್ಮರ ಚರಿತಾಮೃತ ಓದುತ್ತಾ ಓದುತ್ತಾ ನಮಗೆ
ಬಹಳಷ್ಟು ಶರಣರ ಬಗ್ಗೆ ತಿಳಿಲಿಕ್ಕೆ ಅವಕಾಶ ಸಿಗತ್ತೆ. ಕಾಯಕ ಮಾಡುತ್ತಾ ಸಾಗುವ ಪರಿ ನಾವು ನೋಡ್ತೀವಿ. ಹಲವಾರು ಶರಣರಲ್ಲಿ ಕಾಶ್ಮೀರದ ಲಲೇಶ್ವರಿ ತಾಯಿ ಸಾಕಷ್ಟು ಪವಾಡವನ್ನು ಮಾಡ್ತಾಳೆ. ಗಡಹಿಂಗ್ಲಜದ ಶರಣೆ ಚಂದ್ರಮ್ಮ ತಾಯಿ ಹಲವಾರು ಶರಣೆಯಲ್ಲಿ ಪ್ರಮುಖರಾಗುತ್ತಾರೆ. ಹೀಗಾಗಿ ಶಿವಶರಣರಲ್ಲಿ ಅಕ್ಕ ಮಹಾದೇವಿ, ಮೊಗ್ಗೆಯ ಮಹಾದೇವರು, ವೈರಾಗ್ಯದ ಮಲ್ಲಣ್ಣಾರರು, ಬಂತನಾಳದ ಸಂಗನ ಬಸವ ಶಿವಯೋಗಿಗಳು ಅವರ ಕಂಠ ಪಾಠ ಮಾಡಿದ ವಚನಗಳಷ್ಟು. ಮತ್ತೆ ಸಿದ್ದೇಶ್ವರ ಅಪ್ಪಾಜಿಯವರು ಬಂದರು. ಅವರ ನಡೆನುಡಿಗಳನ್ನು ರೂಪಕ ಮೂಲಕ ತೋರಿಸ್ತಾ ಇದ್ದಾರೆ ಶಾಲೆಯ ಮಕ್ಕಳು. ಶಿಶುನಾಳ ಶರೀಫರು, ಉತ್ತಂಗಿ ಚನ್ನಪ್ಪನವರು, ಕಬೀರರು, ರಾನಡೆಯವರು, ಜೇಡರ ದಾಸಿಮಯ್ಯ, ಹಾಗೂ ಹಳಕಟ್ಟಿಯವರಿಂದ ವಚನಗಳನ್ನು ಸಂಗ್ರಹ ನಡೀತಾ ಇತ್ತು. ತಲೆ ಮೇಲೆ ಹೊತ್ತು ಸಾಗಿದಂಥ ಪಗು ಹಳಕಟ್ಟಿಯವರು ಮನಸ್ಸಿನ ಆನಂದವನ್ನೇ ಶರಣರ ನಾಡು ಕಲಬುರಗಿ, ದ್ರಾಕ್ಷಿ ಬೀಡು, ನಡೆದಾಡು ದೇವರನ್ನು ಕೊಟ್ಟಂತ ಬಿಜ್ಜರ್ಗಿ ಗ್ರಾಮ ಬಿಜಾಪುರ ಜಿಲ್ಲೆಯ ಬೊಗಸೆ ನೀರನ್ನು ಕೇಳಿದ ಪರಮ ಪೂಜ್ಯರು ಅವರ ಆಶೆಯಂತೆ ನೀರಾವರಿಯನ್ನು ಹನಿ ನೀರಾವರಿಯನ್ನು ಕಂಡಂಥ ಬಿಜಾಪುರ ಜಿಲ್ಲೆ ಅವರಿಂದ ಸಮೃದ್ಧ ನಾಡಾಗಿ ಬಿಜಾಪುರ ಇವತ್ತು ಕ್ಯಾಲಿಫೋರ್ನಿಯಾನ, ಅಮೆರಿಕದ ಕ್ಯಾಲಿಫೋರ್ನಿಯಾನ ಮೀರಿಸ್ತಾ ಇದೆ. ಅವರ ಕಂಡ ಕನಸು ನನಸಾಗಿತು. ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಗುಣಮಟ್ಟದ ದ್ರಾಕ್ಷಿ ಈ ಬಿಸಿಲು ನಾಡಿಗೆ ಹೆಸರುವಾಸಿ, ರುಚಿಯನ್ನು ಹೊಂದಿರುತ್ತೆ. ಆ ಬಿಸಿಲಿನ ಪ್ರಕೃತಿಗೆ ದ್ರಾಕ್ಷಿ ಇವತ್ತು ದೇಶ ವಿದೇಶ ರಾಜ್ಯ ಮೂಲೆ ಮೂಲೆಗಳಿಗೆ ರಫ್ತಾಗುವ 6 ತಿಂಗಳವರೆಗೆ ನಿರಂತರವಾಗಿ ದ್ರಾಕ್ಷಿ ರಫ್ತಾಗುತ್ತೆ. ಜೊತೆಗೆ ಜ್ಞಾನ ದಾಸೋಹ, ಅನ್ನ ದಾಸೋಹ, ಮನಸ್ಸಿನ ನೆಮ್ಮದಿಯನ್ನು, ಪರಿಸರವನ್ನು ಪ್ರೀತಿ ಮಾಡಲಿಕ್ಕೆ ಹೇಳಿಕೊಟ್ಟವರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಇವತ್ತು ದೈಹಿಕವಾಗಿ ಇಲ್ಲದಿದ್ದರೂ ಕೂಡ ಅವರ ಪ್ರವಚನಗಳು ಇವತ್ತಿಗೂ ಕೂಡ ಕಿವಿಯಲ್ಲಿ ನಮಗೆ ಕೇಳ್ತಾ ಇರುತ್ತೆ. ಮೆಲುಧ್ವನಿಯಲ್ಲಿ ಆರಂಭವಾಗುವ ಇವರ ಪ್ರವಚನಗಳು ಅದ್ಭುತ ಸಂದೇಶಗಳನ್ನು ಕೊಡುತ್ತೆ.
ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದ ಇವರ ಪ್ರವಚನಗಳು ಎಲ್ಲರ ಮನಸ್ಸಿಗೆ ಮುಟ್ಟುವಂತೆ ಹೇಳ್ತಾ ಇದ್ರು. ಆನಂದವೇ ಜೀವನ, ಸಂತಸ, ಸಹಬಾಳ್ವೆ ಮೂಲ ಮಂತ್ರವಾಗಿತ್ತು. ಪರಿಸರ ರಕ್ಷಣೆ, ಕಾಯಕ ನಿಷ್ಠೆ, ಸತ್ಯ ವಚನಗಳೇ ಇವರ ಮೂಲ ಮಂತ್ರವನ್ನು ಕೊಟ್ಟು ಹೋದವರು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು. ಹಿಂದೆ 10ನೇ ಶತಮಾನದಲ್ಲಿ ಆಗಿರುವಂಥ 2ನೇ ಭಾಸ್ಕರಾಚಾರ್ಯ, ಗಣಿತ ತಜ್ಞ, ಕಲನಶಾಸ್ತ್ರಗಳನ್ನು ಕೊಟ್ಟಂಥ 2ನೇ ಭಾಸ್ಕರಾಚಾರ್ಯ ಹುಟ್ಟಿದ್ದು ಬಿಜ್ಜರಿಗಿ ಗ್ರಾಮದಲ್ಲಿ. ಈ ವಿಷಯ ಸ್ವಲ್ಪ ಜನಗೆ ಮಾತ್ರ ಗೊತ್ತು. ಈಗ ನೀವು ನೋಡ್ತಾ ಇದ್ದೀರಿ ನೆಲ್ಲೂರಿನ ನಿಂಬೆಕ್ಕನ ಲಿಂಗ ಪೂಜಾ ನಿಷ್ಠೆ. ಅವಳು ಸಾಗಿ ಬಂದಂಥ ಬಗ್ಗೆ ರೂಪಕ ಮೂಲಕ, ನಾಟಕದ ಮೂಲಕ ಮಕ್ಕಳು ತೋರಿಸ್ತಾ ಇದ್ದಾರೆ. ಅಂದಿನ ಕಾಲದಲ್ಲಿ ಏನು ನಡೆಯಿತು ಅನ್ನೋದು ರೂಪಕ ಮೂಲಕ ಕಣ್ಣಿಗೆ ಕಟ್ಟುವಂತೆ ಅವರ ಶೈಲಿಯಲ್ಲಿ ನೃತ್ಯದ ಮೂಲಕ ಮಾಡಿ ತೋರಿಸುವುದು ಅದ್ಭುತವಾಗಿ ವರ್ಣರಂಜಿತವಾಗಿ ಮೂಡಿಬಂತು. ಶಿವಶರಣೆ ನೆಲ್ಲೂರು ನಿಂಬೆಕ್ಕ ಏನು ಮಾಡಿದಳು ಅನ್ನೋದು ಈ ರೂಪಕದ ಮೇಲೆ ಗೊತ್ತಾಗತ್ತೆ. ಸದಾಕಾಲ ಜಂಗಮ ಪ್ರಸಾದ ಆದ ನಂತರವೇ ತಾನು ಪ್ರಸಾದ ಮಾಡುವ ನಿಯಮಗಳನ್ನು ಹೊಂದಿದ್ಲು. ಸಾಕ್ಷಾತ್ ಶಿವ ಮತ್ತು ಸ್ವರ್ಗದಿಂದ ಬಂದಂಥ ಇನ್ನೊಬ್ಬ ಅದ್ಭುತ ಭಕ್ತ ಶಿರಿಯಾಳ ತಾನೇ ಭಕ್ತಿಯಲ್ಲಿ ಶ್ರೇಷ್ಠ ಅನ್ನೋದನ್ನು ಅಹಂವನ್ನು ಕಡಿಮೆ ಮಾಡಿದಂಥ ಶಿವನು ವೇಷ ಬದಲಿಸಿ ಸಾಕಷ್ಟು ಕಷ್ಟಗಳನ್ನು ಕೊಟ್ಟಂಥ ಭಕ್ತ ಶಿರಿಯಾಳ ಮತ್ತು ಶಿವನೇ ಇವಳ ಭಕ್ತಿಗೆ ಮೆಚ್ಚಿ ಕಷ್ಟಗಳನ್ನು ಕಡಿಮೆ ಮಾಡಿ ಸಾಕ್ಷಾತ್ತರ ರೂಪವನ್ನು ತೋರಿಸಿ ಹೋದಂಥ ಶಿವನ ಒಂದು ಲೀಲೆಯನ್ನು ಪವಾಡ ಮೂಲಕ ಬಾಗ್ದಾದಿಂದ ಬಂದಂಥ ಮೈಬೂ ಸುಬಾನಿ ಹಾಗೂ 5 ಜನ ಅನುಯಾಯಿಗಳನ್ನು ಬಂದಂಥ ಶಿವಶರಣೆ ಆಶ್ರಮದಲ್ಲಿ ಬಹಳ ವರ್ಷ ನಿಂತ್ಕೊಂಡು ಅಲ್ಲಿ ಕೂಡ ಒಂದು ಪವಾಡ ನಡೆಯುತ್ತೆ. ತಾಯಿ ನಿಂಬೆಕ್ಕ ತಾನು ಪೂಜೆ ಮಾಡುತ್ತ ನಿತ್ಯ ಇವಳ ಪೂಜೆಯನ್ನು, ಲಿಂಗ ಪೂಜೆಯನ್ನು ನೋಡಲಿಕ್ಕೆ ಬರ್ತಾ ಇತ್ತಂತ ಗೋವನ್ನು ಇವರು ಹಸಿವಿನಿಂದ 5 ಜನ ಅನುಯಾಯಿಗಳು ಗೋವನ್ನು ಕಡಿದು ಮಾಂಸದ ಅಡಿಗೆಯನ್ನು ಮಾಡಿದರೆ ಕೇಳಿ ಮೈಬೂ ಸುಬಾನಿ ಪಶ್ಚಾತ್ತಾಪ ಪಡ್ತಾರೆ. ನೆಲ್ಲೂರು ನಿಂಬೆಕ್ಕ ಹೇಳ್ತಾಳೆ, ಉಂಡಮಣಿಯ ಜಂತಿಯನ್ನು ಎನಿಸುವಂಥ ಕಾಯಕ ಯಾಕೆ ಮಾಡಿದ್ರಿ ಅಂತೇಳಿ ಕೇಳಿದಂಥ ಪ್ರಸಂಗನ ನೋಡಿರಿ. ಈಗ ಜೈ ಜೈ ಬಜರಂಗಿ ಹಾಡಿಗೆ ಅದ್ಭುತ ನರ್ತನ ಮಾಡಲಿಕ್ಕೆ ಮಗು ಬಂದಿದೆ. ಶಕ್ತಿಶಾಲಿ ಹನುಮಾನದಂಥ ಅವನ ಮೂಲಕ ವೀರಾವೇಶದಿಂದ ಕುಣಿತದೊಂದಿಗೆ ಅವನು ಬರ್ತಾ ಇದ್ದಾನೆ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಶಿವಶರಣೆ ನೀಲೂರು ನಿಂಬೆಕ್ಕನ
ದೇವಾಲಯ ಹೋದ ವರ್ಷ ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿತ್ತು. ಈ ವರ್ಷ ಅದು ಸಮಯ ಕೂಡಿ ಬಂತು. ಮಂದಿರದ ಪ್ರಾಣ ಪ್ರತಿಷ್ಠೆ, ಪಂಚ ಕಳಸಾರೋಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ಸಾಗಿತ್ತು. 5 ದಿನ ನಿರಂತರ ಪ್ರವಚನ. ಡಾಕ್ಟರ್ ವಿವೇಕಾದೇವರು ಗುಣದಾಳದ ಕಲ್ಯಾಣ ಮಠದ ಪೂಜ್ಯರಾಗಿ, ಈಗ ಅವರ ಪ್ರವಚನ ಖ್ಯಾತ ಉಪನ್ಯಾಸಕರಾಗಿ, ಖ್ಯಾತ ಪ್ರವಚನಕಾರಾಗಿ 5 ದಿನ ನಿರಂತರವಾಗಿ ಪ್ರವಚನ ನಡೆಸಿಕೊಂಡು ಬಂದರು. ಹಲವಾರು ಪೂಜ್ಯರು ಭಾಗವಹಿಸಿದರು. ಲಿಂಗ ದೀಕ್ಷೆ, ಹಲವಾರು ವಿಧಿವಿಧಾನಗಳು, ಬಹಳಷ್ಟು ಕಾರ್ಯ ಹಗಲು ರಾತ್ರಿ ನಡೆದವು. 6ನೇ ದಿನವಾದ ಇಂದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಚನಗೋಷ್ಠಿ, ಹಲವಾರು ಕಾರ್ಯಕ್ರಮಗಳು ನಡೆದವು. ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳು ಇವತ್ತಿಗೂ ಕೂಡ ಅಜರಾಮರ. ರಾಮ, ಸೀತೆ, ಲಕ್ಷ್ಮಣನ ಪವಾಡಗಳನ್ನು ಬಿತ್ತರಿಸಿ ತೋರಿಸ್ತಾ ಇದ್ದಾರೆ ಮಕ್ಕಳು. ರಾಮಾಯಣವನ್ನು ಒಂದು ವಾಕ್ಯದಲ್ಲಿ ಕೂಡ ಹೇಳ್ಬೋದು. 1 ವರ್ಷ ಆದರೂ ಮುಗಿಯದ ರಾಮಾಯಣ ಕತೆ ಕೇವಲ 5 ನಿಮಿಷದಲ್ಲಿ ಮಕ್ಕಳು ಅದನ್ನು ವಿಸ್ತಾರವಾಗಿ ರೂಪಕ ಮೂಲಕ ಮನಮುಟ್ಟುವಂತೆ ತೋರಿಸಿಕೊಟ್ರು. ಮೊನ್ನೆ ತಾನೇ ಇಡೀ ಜಗತ್ತೇ ಕಣ್ತುಂಬಿಕೊಳ್ತು ಅಯೋಧ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ. ಅದಾದ ನಂತರ ಬಿಜಾಪುರ ಜಿಲ್ಲೆ ನಿಡೋಣಿ ಗ್ರಾಮದಲ್ಲಿ ಶಿವಶರಣೆ ನೀಲೂರು ನಿಂಬೆಕ್ಕನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅದರ ವಿಸ್ತೃತ ವರದಿ ವಿಡಿಯೋ ಮೂಲಕ ತಮಗೆ ಮುಂದಿನ ಭಾಗದಲ್ಲಿ ಯಾವ ಥರ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಕಳಸಾರೋಹಣ ವಿಧಿವಿಧಾನಗಳೇನು, ಅದನ್ನೆಲ್ಲ ನಿಮಗೆ ಕಣ್ತುಂಬಿಕೊಳ್ಳೋಕ್ಕೆ ಮುಂದಿನ ಭಾಗದಲ್ಲಿ ಕಂತಿನಲ್ಲಿ ನೀವು ನೋಡ್ತಾ ಇರ್ತೀರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೆಲ್ಲ ಮಾಡಿದಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಸುಂದರವಾದ ಕಮೆಂಟ್ ಹಾಕಿ. ನಿಮಗ ಅನಿಸಿಕೆ, ಅಭಿಪ್ರಾಯ, ಸಲಹೆ ಏನಾದರೂ ಇದ್ದರೆ, ಸೂಚನೆಗಳು ಏನಿದ್ರೆ ದಯವಿಟ್ಟು ಕೊಡಿ. ಮುಂದೆ ನಾವು ಸುಧಾರಿಸಿ ಮುಂದೆ ಸಾಗ್ತೀವಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇವತ್ತು 2290 ಜನರನ್ನು ಸಬ್ಸ್ಕ್ರೈಬ್ ಹೊಂದಿದೆ ಈ ಚಾನಲು. ನಿಮಗೇನು ಬೇಕು ಈ ಚಾನಲ್ನಲ್ಲಿ ಎಲ್ಲವೂ ಇದೆ. ಹಲವಾರು ವಿಷಯಗಳ ಬಗ್ಗೆ ಪ್ರಸಾರ ಮಾಡುವ ಚಾನಲ್. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನೋಡಿ, ಗುರುತಿಗಾಗಿ ಕೊಟ್ಟಂಥ ಹಾರವನ್ನು ಇವತ್ತು ಕೊಡ್ತಾ ಇದ್ದಾಳೆ. ನೀಲೂರು ಇದು ನಮ್ಮ ರಾಜ್ಯದ ತೊಗರಿ ಕಣಜೆಯ ಪ್ರಖ್ಯಾತಿ ಪಡೆದಂಥ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಒಂದು ಸಣ್ಣ ಗ್ರಾಮ ಆದರೂ ಕೂಡ ಶರಣೆ ಕೊಟ್ಟಂಥ ಗ್ರಾಮ ನೀಲೂರು.
ನೆಲ್ಲೂರು ಬೇರೆ. ನೆಲ್ಲೂರು ಆಂಧ್ರ ಪ್ರದೇಶದಲ್ಲಿದ್ದರೆ ನೇಲೂರು ಇದು ಅಫ್ಜಲ್ಪುರ್ ತಾಲೂಕಿನ ಕೇವಲ ಗುಲ್ಬರ್ಗಾದಿಂದ 20 ಕಿಲೋಮೀಟರ್ ಕ್ರಮಿಸಿದರೆ ಅಫ್ಜಲ್ಪುರದಿಂದ 25 ಕಿಲೋಮೀಟರ್, ಒಟ್ಟು 45 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಸಿಗುವುದೇ ನೀಲೂರು. ನಿಂಬೆಕ್ಕನ ಸುಕ್ಷೇತ್ರವಾದ ಗ್ರಾಮ. ಬಿಜಾಪುರ ಜಿಲ್ಲೆ ಸಾಕಷ್ಟು ಹೆಸರುಗಳನ್ನು ಮಾಡಿದೆ. ಮಾಳಿ ಸಮಾಜ ಅಥವಾ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಮಾಲಗಾರ ಸಮುದಾಯದ 500 ಕುಟುಂಬ ವರ್ಗನ ಹೊಂದಿದಂಥದ್ದು ನೀಲೂರು. ಸಾಕ್ಷಾತ್ ಪರಶಿವನನ್ನು ಧರೆಗಿಳಿಸಿ 12ನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದಂಥವು ನೀಲೂರು ನಿಂಬೆಕ್ಕ. ಅನ್ನದಾಸೋಹನ ಸಾರಿದಂಥವು ಅನ್ನದಾನೇಶ್ವರಿ ಗುಡ್ಡಾಪುರದ ಗುಡ್ಡೆವ ಅಂತ ಕರಿತೀವಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಾದಂಥ ಗುಡ್ಡಾಪುರ, ಮುಚ್ಚಂಡಿ ಹತ್ತಿರ ಇರುವಂಥ ಉಮರಾಣಿ ಹತ್ತಿರ ಇರುವಂಥ ಶಿವಶರಣೆ ದಾನಮ್ಮ ಒಂದು ಕಡೆ ಅನ್ನದಾಸೋಹನ ಸಾರಿದರೆ, ನಿಂಬೆಕ್ಕ ಜೀವನದ ಒಂದಿಷ್ಟು ಮನಸ್ಸಿನ ಕಲ್ಮಶವನ್ನು ತೊಳಿಲಿಕ್ಕೆ ಸಾಕಷ್ಟು ಆದರ್ಶಪ್ರವಾಗಿ ನಿಂದಿರ್ತಾಳೆ. ಹೀಗಾಗಿ ಅದರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ತ್ರಿಪದಿಗಳಲ್ಲಿ ಇವತ್ತು ಶಿವಶರಣೆ ನೀಲೂರು ನಿಂಬೆಕ್ಕನವರು ಅನ್ನುವಂಥವರು ಶ್ರೀ ಪರಶುರಾಮ್ ಶ್ರೀ ಕುಂಬಾರ್ ಚಿಕ್ಕ ಸಿಂಧಿ ಗ್ರಾಮದಂಥ ಶಿಕ್ಷಕರು ಆ ತ್ರಿಪದಿಗಳಲ್ಲಿ ಅವರು ತಾವು ಈಗ ಸಂಶೋಧನೆ ಮಾಡಿ ಸಾಕಷ್ಟು ನಮಗೆ ತ್ರಿಪದಿಗಳನ್ನು ಕೊಟ್ಟಿದ್ದಾರೆ. ಅಂಥ ಸಾಲಿನಲ್ಲಿ ಕೆಲವೊಂದಿಷ್ಟು ನಮಗೆ ನೋಡಲಿಕ್ಕೆ ಇವತ್ತು ಸಿಗತ್ತೆ. ಯಾಕಂದರೆ ಎಷ್ಟೋ 196 ಶರಣರ ವಚನಗಳು ನಮಗೆ ಇವತ್ತು ವಿರಳವಾಗಿ ಸಿಗ್ತಾ ಇದ್ದಾವೆ. 196 ಶರಣರ ಹೆಸರುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂಥ ಸಾಲಿನಲ್ಲಿ ತ್ರಿಪದಿಗಳಲ್ಲಿ ಶಿವಶರಣೆ ನೀಲೂರು ನಿಂಬೆಕ್ಕ ಕವಿ ಶಿಕ್ಷಕರಾದಂಥ ಅವರು ಹೇಗೆ ತಮ್ಮ ತ್ರಿಪದಿಗಳಲ್ಲಿ ಅಳವಡಿಸಿದರು ಅನ್ನೋದು ಒಂದು ಸಣ್ಣ ಇದರಲ್ಲಿ ಹೇಳ್ತೀನಿ. ಕರುನಾಡು ಕಣ್ಣಾಗ ಕಲಬುರಗಿ ಮಣ್ಣಾಗ, ಕರುನಾಡ ಕಣ್ಣಾಗ ಕಲಬುರಗಿ ಮಣ್ಣಾಗ, ಉದಯಿಸಿತು ಊರಾಗ ಬೆಳಕೊಂದು ನೀಲೂರು ಮಾಲಗಾರ ಮನೆತನ ಬೆಳಕಾಗ, ಸಂಗಣ್ಣ ಶೀಲವಂತ ಗುಣಶೀಲ ದಂಪತಿ ಹೆಣ್ಣು ಬಳ್ಳಿಗೆ ಹಂಬಲಿಸಿ ನೀರು ಮಲ್ಲಯ್ಯನ ಪಾದ ಪಿಡಿದಾರ. ಹೀಗೆ ತ್ರಿಪದಿಗಳು ಸಾಗ್ತಾ ಇವೆ. ಪೂರ್ಣ ಚರಿತ್ರೆಯನ್ನು ತ್ರಿಪದಿ ಮೂಲಕ ಶ್ರೀ ಶಿಕ್ಷಕರಾದಂಥ ಪರಶುರಾಮ್ ಶ್ರೀ ಕುಂಬಾರ್ ಸರ್ ಅವರು ಶಿಕ್ಷಕರು ಅನುಪಮ ಪ್ರಕಾಶನ ವಿಜಾಪುರ ಮೂಲಕ ತಮ್ಮ ತ್ರಿಪದಿಗಳನ್ನು ಪ್ರಕಟಗೊಳಿಸಿದ್ದಾರೆ. ತಾವು ಕೂಡ ಓದ್ಬೋದು. ಹೀಗಾಗಿ ಶ್ರೀಶೈಲದ ಮಲ್ಲಿಕಾರ್ಜುನ ಆಶೀರ್ವಾದ ಫಲವಾಗಿ ಧರೆಗೆ ಬಂದವರೇ ನಿಂಬೆಕ್ಕ. ಸಾಮಾಜಿಕ ದಿಗ್ಬಂಧಗಳನ್ನು ಒಳಗಾಗಿ ಹಲವಾರು ಕಷ್ಟಗಳನ್ನು ಸಹಿಸಿ ಮುಂದೆ ಸಾಗಿದಳು ನೀಲೂರು ನಿಂಬೆಕ್ಕ. ಬಾಗ್ದಾದಿನ ಮೈಬೂಬ್ ಸುಬಾನಿಯವರಿಗೆ ಸರ್ವಧರ್ಮಗಳನ್ನು ಎತ್ತಿ ಹಿಡಿದಂಥವರು ನೀಲೂರಿನ ನಿಂಬೆಕ್ಕ. ಈಗ ಪೂಜ್ಯರು ಈಗ ಧರ್ಮಸಭೆಗೆ ಆಗಮಿಸ್ತಾ ಇದ್ದಾರೆ. ಅವರ ನುಡಿಗಳನ್ನು ಕೇಳೋಣ. ಬಾಲ್ಯದ ಬದುಕಿಗೆ ಬೋರಿಗೆಯ ಒಗೆತನ, ಕಟ್ಟಾಳೋ ಕೊರಳಿಗೆ ಮಾಂಗಲ್ಯ, ಮಹಾದೇವ ನಡೆದಾಳೋ ನಿಂಬೆಕ್ಕ ಮನೆತನಕ. ಬಾಲ್ಯದ ಬದುಕಿಗೆ ಅತಿ ಸಮೀಪ ಇರುವಂಥ ನೀಲೂರಿನಿಂದ ಅತಿ ಸಮೀಪ ಇರುವಂಥ ಬೋರಿಗೆ ಗ್ರಾಮಕ್ಕೆ ಮಹಾದೇವ ಎನ್ನುವ ಪತಿಗೆ ಸತಿಯಾಗಿ ಧರ್ಮಪತಿಯಾಗಿ ಹೋಗ್ತಾಳೆ. ಅಲ್ಲಿ ಹೋದಂಥ ಪರಿಸ್ಥಿತಿಯಲ್ಲಿ ಬರಗಾಲವನ್ನು ನೀಗಿಸಿದವಳು ನಿಂಬೆಕ್ಕ. ಹೀಗಾಗಿ ಗೌಡರ ಮಗನಿಗೆ ಘಟಸರ್ಪ ಕಚ್ಚಲು ಹೆಣವಾಗಿ ಬಿದ್ದಾಳೋ ಮಗರಾಯ, ನಿಂಬೆಕ್ಕ ಮರುಗೂತ ಮರುಜನ್ಮ ನೀಡ್ಯಾಳೋ. ಹೀಗೆ ತ್ರಿಪದಿಗಳಲ್ಲಿ
ಸಾಕಷ್ಟು ಉಲ್ಲೇಖಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಇತ್ತೀಚೆಗೆ ಎಲ್ಲ ಇವು ಸಾಹಿತ್ಯಗಳು ಶರಣರ ಬಗ್ಗೆ ಮತ್ತೆ ನಮಗೆ ಉತ್ಸಾಹಗಳು ಬರ್ತಾ ಇವೆ, ಕುತೂಹಲ ಕೆರಳಿಸ್ತಾ ಇದೆ. ಶರಣರ ಬಗ್ಗೆ ಒಂದಿಷ್ಟು ಹಂಬಲನ್ನು ಜನ ತೋರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿದೆ. ರೈತನ ಕಷ್ಟ ಸುಖ ಬದುಕಿನ ಭಾವನೆಗಳನ್ನು ದೃಶ್ಯ ಕಾವ್ಯ ಮೂಲಕ ನಾಟಕದ ರೂಪಕ ಮೇಲೆ ತೋರಿಸ್ತಾ ಇದ್ದಾರೆ. ಅಂದಿನ ಕಾಲದಲ್ಲಿ ಬರಗಾಲದ ಚಿತ್ರಣವನ್ನು 12ನೇ ಶತಮಾನದಲ್ಲಿ ಏನಾಗಿತ್ತು, ಹೇಗೆ ಬರಗಾಲ ಬಿದ್ದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ರೂಪಕ ಮೂಲಕ ಮಕ್ಕಳು ತೋರಿಸ್ತಾ ಇದ್ದಾರೆ. ಸದಾ ಲಿಂಗ ಜಂಗಮ ಸೇವೆ ನಿಷ್ಠೆಯಲ್ಲಿ ನಡೆಸುತ್ತಾ ಮಗನಿಗೆ ಪಾಠ ಕಲಿಸಾಳು, ತಾಯವ ತನ್ನ ದಾರಿಯಲ್ಲಿ ನಡೆಸಾಳು. ನೋಡಿ, ತ್ರಿಪದಿಯಲ್ಲಿ ಇರುವಂತೆ ಲಿಂಗ ಜಂಗಮರ ಸೇವೆ ನಿಷ್ಠೆಯಲ್ಲಿ ನಡೆಸುತ್ತಾ ತನ್ನ ಕಾಯಕವನ್ನು ಬಿಡದೆ ಜಂಗಮರ ಪಾದೋದಕ ಪ್ರಸಾದವನ್ನು, ಆ ಕಲ್ಪನೆಯನ್ನು ಜನರಿಗೆ ಮತ್ತೆ ಕೊಡುತ್ತಾ ಜಂಗಮರ ದಾಸೋಹ ಆದ ನಂತರವೇ ಪ್ರಸಾದವನ್ನು ಊಟವನ್ನು ಮಾಡುವಂಥ ತನ್ನ ನಿಯಮವನ್ನು ಕಡಿವರೆಗೂ ಬಿಡಲಿಲ್ಲ. ಅದನ್ನು ನೋಡಲಿಕ್ಕೆ ಬರುವಂಥ ಗೋವನ್ನು ಕೂಡ ಮರಳಿ ಮೈಬೂಬ್ ಸುಬಾನಿ ಅವರು ಕೊಡ್ತಾರೆ, ಮರುಜನ್ಮವನ್ನು ಅದಕ್ಕೆ ಕೊಡ್ತಾರೆ. ಹೀಗಾಗಿ 12ನೇ ಶತಮಾನ ಆದ ನಂತರ ಬಹಳಷ್ಟು ನೆನೆಗುದಿಗೆ ಬಿದ್ದಂಥ ವೀರಶೈವ ಧರ್ಮ ಮತ್ತೆ ಪುನಶ್ಚೇತನ ಪಡಿತು. ಯಾರು ಹಾನಗಲ್ಲದ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿ ಹಲವಾರು ಮಠಾಧೀಶರನ್ನು ಕೊಡುಗೆಯಾಗಿ ಕೊಟ್ಟಂಥದ್ದು ಹಾನಗಲ್ಲದ ಶಿವಯೋಗ ಮಂದಿರ. ಒಟ್ಟು ಅಂದರೆ ಶರಣರನ್ನು, ಜಂಗಮರನ್ನು ಅಲ್ಲಿ ಮಠಾಧೀಶರನ್ನಾಗಿ ಮಾಡುವಂಥ ಸಣ್ಣ ಪ್ರಯತ್ನ ಮಾಡ್ತಿತ್ತು. ಅಂದಿನ ಕಾಲಕ್ಕೂ 16ನೇ ಶತಮಾನ ಕಾಲಕ್ಕೂ ಭೀಕರ ಬರಗಾಲವನ್ನು ಎದುರಿಸಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಇದ್ದರೂ ಕೂಡ ದಾಸೋಹ ಮೂಲಕ ಜೀವನ ನಡೆಸಿ ಶರಣರ ಬದುಕಿನ ಚಿತ್ರವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಹಾದಿಯಲ್ಲಿ ನಾವು ಸಾಗಬೇಕಾಗಿದೆ. ಭಾರತೀಯ ಪರಂಪರೆಯಲ್ಲಿ ಯೋಗ, ಅಧ್ಯಾತ್ಮ, ಜ್ಞಾನ, ಕಾಯಕ ನಿಷ್ಠೆಯನ್ನು ಹಾಕಿಕೊಟ್ರು. ಹೀಗಾಗಿ ಯೋಗವನ್ನು ಕಲಿಸಿಕೊಡುತ್ತಿರುವಂಥ ಭಯ್ಯಣ್ಣ ಗದ್ಯಾಳ ಶಿಕ್ಷಕರು ಇದ್ದರೂ ಕೂಡ ಮಕ್ಕಳಲ್ಲಿ ಯೋಗಾಭ್ಯಾಸ, ದೈಹಿಕ ಶಿಕ್ಷಣವನ್ನು ಕೊಡುತ್ತಾ ಮಕ್ಕಳಲ್ಲಿ ಉತ್ಸಾಹ ತುಂಬುತ್ತಾ ನಡೀತಾ ಇದ್ದಾರೆ. ಅದರ ಮಕ್ಕಳಲ್ಲಿ ಯೋಗಾಭ್ಯಾಸವನ್ನು ಕಲಿಸಿದಂಥ ಭಯ್ಯಣ್ಣ ಗದ್ಯಾಳ ಶಿಕ್ಷಕರು ಕೂಡ ನಾವು ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ವಚನ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದ ಬಹು ಪ್ರಮುಖ ಘಟ್ಟ ಅಂದರೆ ವಚನಗಳು. 11ನೇ ಶತಮಾನ ನಂತರ 12 ಶತಮಾನ ಎರಡು ಮಧ್ಯದಲ್ಲಿ ಸಮಾಜದ ಪರಿವರ್ತನೆ ಕಾರ್ಯ ನಡೀತಾ ಇತ್ತು.
ಭಕ್ತಿ ಎಂಬುದು ಭವಸಾಗರ ನೋಡನ್ನ ಈಜಲು ಹೋದರೆ ಬಲು ಕಷ್ಟ, ಜೀವನದ ದಡವ ಸೇರಿದರೆ ಪಾವನ. ಶಿವನೊಲಿಮೆ ದಕ್ಕಿತ್ತು, ನೀಲೂರು ನಕ್ಕಿತು, ಉಕ್ಕಿತು ಕಲರವ ಎಲ್ಲೆಡೆ, ಹಕ್ಕಿಗಳು ಹಾರಾಡಿ ಹರುಷ ಹರಡ್ಯಾವ. ಶಿವನೆದುರು ಸಿರಿಯಾಳ ತಲೆಬಾಗಿ ನಿಂತಾನ, ಶಿವನಿನ್ನ ಲೀಲೆ ತಿಳಿಯದೆ ನಾನೆಂದು ಶರಣಾದೆ ನಿನ್ನ ಚರಣಕ್ಕೆ. ತಾನೇ ಶ್ರೇಷ್ಠನೆಂದು ಅಹಂದಿಂದ ನನ್ನ ಸ್ವಂತ ಮಗನನ್ನೇ ಶಿವನಿಗೆ ಮಾಂಸದ ಅಡಿಗೆ ಮಾಡಿಕೊಟ್ಟೆ ಅನ್ನುವ ಅಹಂಕಾರ ಮೆರೆದಿತ್ತು. ಅದನ್ನು ಕೇವಲ ಜಂಗಮನ ಪ್ರಸಾದ ಆಗದೆ ತನ್ನ ಮಗ ಶಿವಕುಮಾರ ಅನ್ನ ಪ್ರಸಾದವನ್ನು ಮಾಡಿದ್ದ ಕೇಳಿ ಸ್ವಂತ ಮಗನನ್ನೇ ತಲೆಗೆ ಒನಕೆಯಿಂದ ಬಡಿದು ಕೊಂದಂತ ದರ ದರ ಎಳೆದು ಹೊರಗಡೆ ಇಟ್ಟು ಅನ್ನ ಮತ್ತೆ ಹೊಸ ಪ್ರಸಾದವನ್ನು ಮಾಡಿ ಜಂಗಮಗೆ ಅನ್ನ ಪ್ರಸಾದ ಮಾಡೋದು ಇದಕ್ಕಿಂತ ದೊಡ್ಡ ಭಕ್ತಿ ಬೇಕೆನ್ನುವುದು. ಹೀಗಾಗಿ ಭಕ್ತ ಸಿರಿಯಾಳ ರೂಪ ಬದಲಾಯಿಸಿ ಬಂದು ಶಿವ